ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಾಗರ್ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಏನಪ್ಪ ಅಂದರೆ ಡೈಲಿ ವ್ಲಾಗ್ ಆಗಿರುತ್ತೆ, ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದಾಗಿಂದ ಹಿಡಿದು ಸಂಜೆವರೆಗೂ ನಾನು ಎಷ್ಟು ಕೆಲಸ ಮಾಡ್ತೀನಿ ಹಾಗೆ ಏನೆಲ್ಲ ಮಾಡ್ತೀನಿ ಅನ್ನೋದು ಈ ವ್ಲಾಗಲ್ಲಿರುತ್ತೆ. ಸೊ ಬೆಳಗ್ಗೆ ನಾನು ಎದ್ದಾಗ 7:30 ಆಗಿತ್ತು. 7:30ಗೆ ನೋಡಿ ಮಧ್ಯಾಹ್ನ 12 ಗಂಟೆ ಅನ್ನೋ ಬಿಸಿಲಿದೆ. ಈ ಬಿಸಿಲಲ್ಲಿ ನಿಜವಾಗ್ಲೂ ಆಚೆಗೆ ಹೋಗೋದಕ್ಕೇ ಬೇಜಾರಾಗುತ್ತೆ. ಬೆಳಗ್ಗೆ 7:30ಗೆ ತುಂಬಾ ಸೆಕೆ ಆಗ್ತಾ ಇರುತ್ತೆ. ಸೊ ಎದ್ದು ಬಂದು ಹಾಗೆ ಕೆಳಗಡೆ ಹೋಗಿ ಹಾಲು ಮತ್ತು ಸ್ವಲ್ಪ ಗ್ರೀನ್ ಚಿಲ್ಲಿ ಬೇಕಾಗಿತ್ತು, ಅದನ್ನು ಕೂಡ ತಂದುಕೊಂಡೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕೂಡ ತಂದುಕೊಂಡೆ. ಹಾಲು ತಂದು ಟೀ ಮಾಡಿ ನಮ್ಮನೆಯವ್ರಿಗೂ ಕೂಡ ಟೀ ಕೊಟ್ಟೆ. ನನಗೆ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಮಾಡೋದೇ ಬೇಡ. ಇಲ್ಲಿಂದ 4 ಫ್ಲೋರ್ ಕೆಳಗಡೆ ಇಳಿದು ಹೋಗಿ ಹಾಲು ತಂದು ಮತ್ತೆ 4 ಫ್ಲೋರ್ ಮೇಲೆ ಹತ್ತೋದು ಅಂದರೆ ತುಂಬಾ ಸುಸ್ತಾಗುತ್ತೆ. ಅದಾದ 10 ನಿಮಿಷಕ್ಕೆ ಮತ್ತೆ ಕೂಡ ಕಸದವ್ರು ಕೂಡ ಬರ್ತಾರೆ. ಮತ್ತೆ ಕೆಳಗಡೆ ಇಳಿದು ಮತ್ತೆ ಕಸ ಹಾಕಿ ಮತ್ತೆ ಮೇಲೆ ಹತ್ತೋದು, ಅದು ಇನ್ನೂ ಸುಸ್ತಾಗುತ್ತೆ. ಒಂದೇ ಸಲ ಹೋಗೋಣ ಅಂತ ಅಂದ್ಕೊತೀನಿ, ಬಟ್ ಒಂದೊಂದು ದಿನ ಕಸದವ್ರು ತುಂಬಾ ಲೇಟಾಗಿ ಬರ್ತಾರೆ. 9:30 9 ಗಂಟೆ ಈ ಥರ ಬರ್ತಾರೆ. ಏನು ಮಾಡೋಂಗಿಲ್ಲ, 2 ಸಲ ಹೋಗಿ ತರಲೇಬೇಕಾಗುತ್ತೆ. ಹಾಲು ತಂದು ನಮ್ಮನೆಯವ್ರಿಗೂ ಕೂಡ ಟೀನ ಕೊಟ್ಟೆ. ಅವರು ಟೀ ಕುಡಿದು ಮತ್ತೆ ಮಲಗ್ಕೊಳ್ತಾರೆ. ಮತ್ತೆ ಮಲಗ್ಕೊಂಡು 1 ಅವರ್ ಆದಮೇಲೆ ಎದ್ದು ಸ್ನಾನ ಮಾಡಿ ಪೂಜೆನೂ ಕೂಡ ಮುಗಿಸ್ಕೊಂಡು ತಿಂಡಿಗೆ ಕೂತ್ಕೊಂಡ್ರು. ನಾನು ತಿಂಡಿಗೆ ಅಂತ ಹೇಳಿ ದೋಸೆನ ಮಾಡಿದ್ದೆ. ನಮ್ಮನೇಲಿ ದೋಸೆ ಮಾಡಿದ ದಿನ ದೋಸೆನಾ ಅಂತ ರಾಗ ಎಳಿತಾರೆ. ಸೊ ತಿಂಡಿಗೆ ಮಾತ್ರ ದೋಸೆನ ಮಾಡಿಕೊಟ್ಟೆ ಅವರಿಗೆ. ತಿಂಡಿಗೆ ದೋಸೆನ ಮಾಡಿಕೊಟ್ಟು ಮಧ್ಯಾಹ್ನ ಬಾಕ್ಸ್ಗೆ ಫ್ರೈಡ್ ರೈಸ್ನ ಮಾಡಿಕೊಟ್ಟಿದ್ದೆ. ಮಧ್ಯಾಹ್ನ ಬಾಕ್ಸ್ಗೆ ನನಗೆ ದೋಸೆ ಬೇಡ ಅಂತ ಕೂತ್ಕೊಂಡ್ರು, ಹಾಗಾಗಿ ಮತ್ತೆ ಫ್ರೈಡ್ ರೈಸ್ನ ಮಾಡಿದೆ. ಇವತ್ತಂತೂ ನನಗೆ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಯಾಕೆ ಅಂತ ಅಂದರೆ ಒಂದು ಸ್ವಲ್ಪ ಟೈಮ್ ಇರುತ್ತೆ. ನಾನು 7:30ಗೆ ಎದ್ದು 9 ಗಂಟೆ ಒಳಗಡೆ 3-4 ಐಟಮ್ ಮಾಡಬೇಕು ಅಂದರೆ ತುಂಬಾ ಸುಸ್ತಾಗುತ್ತೆ. ಸೊ ದೋಸೆ ಮಾಡಿದ ದಿನ ಇನ್ನೊಂದು ಏನು ಅಂದರೆ ಬರೀ ಪಲ್ಯನೂ ಕೂಡ ಮಾಡೋ ಹಾಗಿಲ್ಲ, ಚಟ್ನಿನೂ ಕೂಡ ಮಾಡಬೇಕಾಗುತ್ತೆ. ಸೊ ಎಲ್ಲದನ್ನು ಮಾಡ್ಕೊಳ್ಳೋದು ಒಂಥರ ಹಿಂಸೆ ಅನಿಸುತ್ತೆ. ಒಂದೊಂದು ಸಲ ಅನಿಸುತ್ತೆ ದೇವರು 4-5 ಕೈ ಕೊಟ್ಬಿಟ್ಟಿದ್ರೆ ಅತ್ಲಾಗಿ 4-5 ಕೈಲಿ 4-5 ಐಟಮ್ ಮಾಡಾಕ್ಬಿಡ್ಬೋದು ಅಂತ. ಒಂದು ಕಡೆ ನಾನು ಅಡುಗೆ ಮನೆ ಗಲೀಜು ಮಾಡಿದರೆ, ಇನ್ನೊಂದು ಕಡೆ ರೂಮ್ನ ನಮ್ಮ ಮನೆಯವರು ಬೆಬ್ರಸಿಟ್ಟಿದ್ದಾರೆ. ಸೊ ಅಡುಗೆ ಮನೆ ಯಾಕೆ ಇಷ್ಟು ಗಲೀಜಾಯ್ತೆ ಅಂತ ಹೇಳಿದ್ರೆ, ಒಂದು ತಿಂಡಿ ಮಾಡಿದ್ರೆ ಇಷ್ಟು ಗಲೀಜಾಗಲ್ಲ. ನನಗೆ ಸ್ವಲ್ಪ ದೋಸೆ ಅಂದರೆ ಇಷ್ಟ. ದೋಸೆ ಮಾಡೋಣ ಅಂತ ಮಾಡಿದೆ. ದೋಸೆ ಚೆನ್ನಾಗಿ ಬಂದಿತ್ತು. ದೋಸೆ ಮಾಡಿದ್ರೆ ನಮ್ಮ ಮನೆಯವರು ನನಗೆ ಮಧ್ಯಾಹ್ನ ದೋಸೆ ತಿನ್ನೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಕೂಗಾಡಿದ್ರು. ಸೊ ಇವಾಗ ಅವ್ರಿಗೆ ಮಧ್ಯಾಹ್ನಕ್ಕೆ ಫ್ರೈಡ್ ರೈಸ್ ಮಾಡಿಕೊಡ್ಬೇಕು. ನಾನು ಹೇಳೋದೇ 7-9 ಗಂಟೆ. ಆ 7-9 ಗಂಟೇಲಿ ಎದ್ದು ದೋಸೆಗೆ ಒಂದೊತ್ತು ತಿನ್ನೋದಕ್ಕೆ ಪಲ್ಯನೂ ಆಗಬೇಕು, ಚಟ್ನಿನೂ ಆಗಬೇಕು. ಇಷ್ಟೆಲ್ಲ ಮಾಡೋ ಹೊತ್ತಿಗೆ ಅಡುಗೆ ಮನೆ ಇಷ್ಟು ಗಬ್ಲೆದ್ದಿದೆ. ತೋರಿಸ್ತೀನಿ ಹೇಗಾಗಿದೆ ಅಂತ. ಇಲ್ಲಿ ನೋಡಿ, ಇನ್ನೂ ನಾನು ತಿಂಡಿ ತಿಂದಿಲ್ಲ. ಅವನ ಮಟ್ಟಿಗೆ ದೋಸೆ ಹಾಕಿ ಅಲ್ಲಿಟ್ಟಿದ್ದೀನಿ. ರೈಸು ಫುಲ್ ಖಾಲಿ. ಫ್ರೈಡ್ ರೈಸ್ ಮಾಡಿ ಬಾಕ್ಸಿಗೆ ತುಂಬಿಕೊಟ್ಟು ಕಳಿಸಾಯ್ತು. ಚಟ್ನಿನೂ ಇಲ್ಲೇ ಬಿಟ್ಟು ಹಿಂಗೆ ಹೋಗಿದ್ದಾರೆ. ಏನೇನೆಲ್ಲ ಮಾಡಿದ್ದೀನಿ ಎಲ್ಲ ಇಲ್ಲೇ ಹಾರೋಕೊಂಡಿದ್ದೀನಿ. ಇನ್ನು ದೋಸೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾನು ತಿಂಡಿ ತಿನ್ನೋದು. ನಾನು ಸ್ವಲ್ಪ ಹಿಟ್ಟನ್ನ ರುಬ್ಬಿಟ್ಟಿದ್ದೆ. ಹಿಟ್ಟು ಬೆಳೆದು ಎಷ್ಟೊಂದಾಗಿದೆ. ನಾವಿರೋ ಇಬ್ಬರಿಗೆ ಇಷ್ಟು ಹಿಟ್ಟು ಮಾಡ್ಕೊಂಡು ಏನು ಮಾಡಲಿ. ನಾನು ಎಷ್ಟು ಬೇಕು ಅಷ್ಟು ಯೂಸ್ ಮಾಡಿ ಹಂಗೆ ಇಟ್ಕೊಂಡಿರ್ತೀನಿ. ನೋಡೋಣ, ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾನು ತಿಂಡಿ ತಿಂದು ರೆಸ್ಟ್ ಮಾಡಬೇಕು. ಫಸ್ಟು ಮಂತ್ಲಿ ಪ್ರಾಬ್ಲಮ್ ಇದೆ. ಸೊ ರೂಮು ಈ ಥರ ಆಗಿದೆ. ಈ ರೂಮ್ನು ಕ್ಲೀನ್ ಮಾಡಬೇಕು. ಬಟ್ಟೆ ನೆನ್ನೆ ತಂದು ಹಂಗೆ ಇಟ್ಟಿದ್ದೀನಿ, ಮಡಚಬೇಕು. ಫಸ್ಟು ಬಟ್ಟೆ ಹೆಂಗೋ ತೊಳೆದು ಬಿಡ್ತೀನಿ. ಮಡಚೋದು ಅಂದರೆ ಒಂಥರ ಜಗದ್ದಿಂಸೆ, ಅದೊಂಥರ. ಇಷ್ಟು ಕೆಲಸ ಮುಗಿಸಿ ಆಮೇಲೆ ಸಿಗುವ. ಮೇಲ್ಗಡೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ. ಕೆಳಗಡೆ ರ್ಯಾಕರ್ನ ಜೋಡಿಸ್ಕೊಳ್ಳೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ. ಎಷ್ಟೇ ತರಕಾರಿ ತಂದರೂ ಕೂಡ ಅವತ್ತೊಂದಿನ ಏನಾದರೂ ಅಡುಗೆ ಮಾಡಿಬಿಡ್ಬೋದು. ಆದರೆ ನೆಕ್ಸ್ಟ್ ಡೇಯಿಂದ ತಿಂಡಿ ಏನು ಮಾಡೋದು, ಅಡುಗೆ ಏನು ಮಾಡೋದು ಅಂತ ಅನಿಸುತ್ತೆ. ನನಗೂ ಕೂಡ ಹಂಗೆ 120 ರೂಪಾಯಿ ಕೊಟ್ಟು ಇಷ್ಟು ತರಕಾರಿ ತಂದಿದ್ದೀನಿ. ಇದರಲ್ಲಿ ಬರೀ ಒಂದೇ ಥರ ತರಕಾರಿ ಇಲ್ಲ, ಒಂದು 5-6 ಥರ ತರಕಾರಿ ಇದೆ. ಇಷ್ಟಕ್ಕೆ 120 ರೂಪಾಯಿ. ನನಗಿಲ್ಲಿ ವರ್ತ್ ಅಂತ ಅನ್ನಿಸ್ತು. 120 ರೂಪಾಯಿಗೆ ಎಷ್ಟು ಕೊಟ್ಟಿರೋದು. ಅದೇ ನಾನಿಲ್ಲಿ ಅಂದರೆ ಅಂಗಡಿಗಳಲ್ಲಿ ಇಟ್ಕೊಂಡಿರ್ತಾರೆ ಗೊತ್ತಾ, ಅಲ್ಲೋಗಿ ಇಷ್ಟು ತರಕಾರಿನ ತರ್ತೀವಿ ಅಂದರೆ 300-400 ರೂಪಾಯಿ ಇಸ್ಕೊಳ್ತಾರೆ. ನಾವು ಬೆಂಗಳೂರಿಗೆ ಬಂದು ಹೊಸದ್ರಲ್ಲಿ ಹಿಂಗೆ ಮನೆ ಹತ್ರ ತರಕಾರಿ ಅವ್ರು ಬರ್ತಾರೆ ಅಂತ ಗೊತ್ತಿರಲಿಲ್ಲ. ಸಂಜೆ ನಾನು ಸಾಗರ್ ಇಬ್ಬರು ಹೋಗ್ಬಿಟ್ಟು ಹೊರಗಡೆ ತರಕಾರಿ ತರ್ತಿದ್ದು. ವಾರ ತರ್ತಿದ್ದು. ವಾರನೂ 300-400 ಆಗೋದು. ನಾವು ಯಾವಾಗಲೂ ಇಷ್ಟೇ ತರಕಾರಿನೇ ತಂದ್ಕೊಳ್ಳೋದು.
ಆಮೇಲೆ ಇಲ್ಲಿ ಕೆಳಗಡೆ ಯಾವಾಗ ಬರ್ತಾರೆ ಅಂತ ಗೊತ್ತಾಯಿತು. ಇಲ್ಲಿ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಗೊತ್ತಾಯಿತು ಇಲ್ಲಿ ಬರ್ತಿದೆ. ಸೇಮ್ ಅದೇ ತರಕಾರಿ, ಅದೇ ಕ್ವಾಲಿಟಿ ಎಲ್ಲ ಅದೇನೆ, ಬಟ್ ಅಲ್ಲಿಗಿಂತ ಇಲ್ಲಿ ಇನ್ನೂ ಚೆನ್ನಾಗೇ ಇರುತ್ತೆ ತರಕಾರಿ. ಬಟ್ ಇಲ್ಲಿ 120-130 ರೂಪಾಯಿಗೆ ತುಂಬ ಚೆನ್ನಾಗಿ ತರಕಾರಿನ ಕೊಡ್ತಾರೆ. ಹಾಗೆ ಡಿಫ್ರೆಂಟಾಗಿರುತ್ತೆ ತರಕಾರಿ. ಈಗ ಒಂದಿನ ಅವರೆಕಾಯಿ ತಂದರೆ ಒಂದಿನ ತೊಗರಿಕಾಯಿ ತರ್ತಾರೆ. ಡೈಲಿ ಬರ್ತಾರೆ, 2 ಡೇಸ್ ಒಂದ್ಸಲ ಬರ್ತಾರೆ, ನೈಟ್ ಹೊತ್ತು ಬರ್ತಾರೆ. ಚೆನ್ನಾಗಿರುತ್ತೆ ಇಲ್ಲಿ ತರಕಾರಿ. ಸೌತೆಕಾಯಿ, ಕ್ಯಾರೆಟು ಮತ್ತು ಮೂಲಂಗಿ, ತೊಗರಿಕಾಯಿ ತೊಗೊಂಡೆ. ಇನ್ನೂ ನಮ್ಮ ಅತ್ತೆಗೆ ತೊಗರಿಕಾಯಿ ಸಾಂಬಾರು ಮಾಡಿದ್ದೀನಿ ಅಂದರೆ ಇನ್ನೂ ತೊಗರಿಕಾಯಿ ಇದ್ದಾವ ಅಂತ ಕೇಳ್ತಾರೆ. ಇಲ್ಲಿ ಇನ್ನೂ ತೊಗರಿಕಾಯಿ ಕೊಡ್ತಾನೆ ಇದ್ದಾರೆ, ಸೀಸನ್ ಮುಗಿದ್ರೂ ಕೊಡ್ತಾನೆ ಇರ್ತಾರೆ. ಕ್ಯಾಪ್ಸಿಕಮ್ಮು, ಬೀನ್ಸು, ಹಾಗೆ ಉದ್ದನೇ ಇದು ಮುಳ್ಗಾಯಿ, ಯಾಕೆಂದರೆ ಇದು ವಾಂಗಿಬಾತ್ ಮಾಡೋದಕ್ಕೆ. ನಮ್ಮ ಮನೆಯವರಿಗೆ ವಾಂಗಿಬಾತ್ ಫೇವ್ರೇಟ. ಹಾಗಾಗಿ ವಾಂಗಿಬಾತ್ಗೆ ಮುಳ್ಗಾಯಿ ಇವನ್ನೆಲ್ಲ ಜೋಡಿಸ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ. ಈ ತರಕಾರಿ ತಂದಿದ್ದ ದಿನವೇ ನನಗೆ ಕೆಲಸ ಜಾಸ್ತಿ, ಏಕೆಂದರೆ ಇವನ್ನೆಲ್ಲ ಎತ್ತಿಟ್ಕೊಳ್ಳೋದು. ಇಷ್ಟೆಲ್ಲ ತರಕಾರಿ ಇರುತ್ತೆ, ಆದರೂ ಏನು ಅಡುಗೆ ಮಾಡೋದು, ಏನು ತಿಂಡಿ ಮಾಡೋದು ಗೊತ್ತಾಗಲ್ಲ, ಏನು ಮಾಡೋದು ಅಂತ. ಈಗ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ನಾಳೆ ವಾಂಗಿಬಾತ್ ಅಂತ. ನಾಡ್ದು ಏನು ಮಾಡೋದು? ನಾಡ್ದು ಭಾನುವಾರ ಏನು ಮಾಡೋದು ತಿಂಡಿನ? ಭಾನುವಾರ ಮನೇಲೇ ಇರ್ತಾರೆ, ಏನು ಅಡುಗೆ ಮಾಡೋದು? ಅಯ್ಯೋ ದೇವರೇ. ಇಷ್ಟು ಕರಿದಿದ್ದೀನಿ. ಇದರಲ್ಲಿ ಅರ್ಧ ನಾನು ಯೂಸ್ ಮಾಡಿದ್ದೀನಿ ಇವತ್ತು ತಿಂಡಿಗೆ, ಮತ್ತು ನೆನ್ನೆ ನೈಟ್ ಸಾಂಬಾರಿಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ತರಕಾರಿ ರ್ಯಾಕರ್ನ ಜೋಡಿಸ್ಕೋಬೇಕು. ತರಕಾರಿ ರ್ಯಾಕರ್ನ ವಾರಕ್ಕೊಂದು 3 ಸಲನಾದರೂ ಜೋಡಿಸ್ಕೋಬೇಕು. ನಾನು ಜೋಡಿಸ್ಕೊಂಡಾಗ ಅಂದ್ಕೊಂಡಿರ್ತೀನಿ ಇದೇ ಥರ ನೀಟಾಗಿ ಇಟ್ಕೊಬಿಡೋಣ ಅಂತ. ಆದರೆ ಏನಾದ್ರು ಸಡನ್ನಾಗಿ ಅಡುಗೆ ಮಾಡಬೇಕಾದ್ರೆ ಏನಾದ್ರು ಸಿಗಲಿಲ್ಲ ಅಂದರೆ ಇದ್ರೊಳಗಡೆನೇ ಈ ಕಡಲೆ ಬೀಜ ಈ ಥರ ಎಲ್ಲ ಇದ್ರೊಳಗಡೆನೇ ಹಾಕ್ಕೊಬಿಡ್ತೀನಿ. ಆವಾಗ ಗಲೀಜಾಗಿ ಹೋಗುತ್ತೆ. ಇವಾಗ ಮತ್ತೆ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಊರಿಂದ ಎಷ್ಟು ಕಾಯಿ ತಂದಿದ್ವಿ, ಏನಿಲ್ಲ ಅಂದರೂ ಒಂದು 20-30 ಕಾಯಿ ತಂದಿದ್ವಿ. ಹೋದ ಸಲ ಕಾರಲ್ಲಿ ಬಂದಿದ್ವಲ್ಲ ಆವಾಗ. ಸೊ ಎಲ್ಲ ಈ ಥರ ಕೊಬ್ಬರಿ ಆಗಿದೆ. ಸೊ ಈ ಹೆಂಗೆ ಅಂದರೆ ಸಾಂಬಾರಿಗೆ ಯೂಸ್ ಮಾಡೋಕ್ಕೆ ಮನಸ್ಸೇ ಬರೋಲ್ಲ ಈ ಥರ ಕೊಬ್ಬರಿ ಆಗಿದ್ದರೆ. ಅಡುಗೆ ಮಾಡೋದಕ್ಕೂ ಒಂಥರ ಕಾಯಿ ಹಾಕಿದಾಗ ಸಿಗುತ್ತಲ್ಲ ಟೇಸ್ಟ್, ಆ ಟೇಸ್ಟ್ ಸಿಗಲ್ಲ. ತುಂಬ ಈ ಥರ ಕಾಯಿ ಆಗಿದೆ. ಆಚೆ ಕಡೆನೂ ಸ್ವಲ್ಪ ಇಟ್ಟಿದ್ದೀನಿ. ಇಲ್ಲ ಒಂದು ಏನು ಸಿಪ್ಪೆನ ಸುಲ್ಕೊಂಡು ಏನು ತಂದಿರ್ತೀವಿ ಆ ಕಾಯೆಲ್ಲ ಒಂಥರ ಸ್ಮೆಲ್ ಬಂದಂಗಾಗಿದೆ. ಏಕೆಂದರೆ ಬಿಸಿಲಿಗೆ ಭಾಗ ಬಿಟ್ಟು ಹಾಗೆ ಒಂಥರ ಕರಗ್ದಂಗಾಗಿದ್ದಾವೆ. ಇವಾಗ ಮತ್ತೆ ಊರಿಗೆ ಹೋದರೆ ಈಗ ನಮಗೆ ನೆಸೆಸಿಟಿ ಇರೋದು ಕಾಯಿ. ಇಲ್ಲಂತೂ ಬೆಂಗಳೂರಲ್ಲಿ ಯಾವುದೇ ಕಾರಣಕ್ಕೂ ಕಾಯಿನ ದುಡ್ಡು ಕೊಡ್ತರಕ್ಕಾಗಲ್ಲ. ಯಾಕೆಂದರೆ ಅತ್ತೆ ಹೇಳ್ತಿದ್ರು ಊರಲ್ಲೇ 34-35 ರೂಪಾಯಿ ಅಂತೆ ಕಾಯಿ. ಬೆಂಗಳೂರಲ್ಲಿ ಅದೇ ಕಾಯಿ 50 ರೂಪಾಯಿ, 60 ರೂಪಾಯಿ, 90 ರೂಪಾಯಿ ಗಂಟನೂ ಹೇಳ್ತಾರೆ. ಹಾಗಾಗಿ ಬೆಂಗಳೂರಲ್ಲಿ ಕಾಯಿ ತರೋಕ್ಕಾಗಲ್ಲ. ನೋಡೋಣ, ಅತಿ ಶೀಘ್ರದಲ್ಲಿ ಊರಿಗೆ ಹೋಗೋದಿದೆ. ಹೋದಾಗ ಕಾಯಿ ತರಲೇಬೇಕು. ಇಲ್ಲಾಂದರೆ ಕಾಯಿ ಇಲ್ಲ ಸದ್ಯಕ್ಕೆ. ಸದ್ಯಕ್ಕೆ ಕೊಬ್ಬರಿನ ಹಾಕಿ ಸಾಂಬಾರು ಎಲ್ಲ ಮಾಡ್ಕೊಳ್ತಾ ಇದ್ದೇನೆ. ಈಗ ರೀಸೆಂಟಾಗಿ ಊರಿಂದ ಬಂದಾಗ ಅತ್ತೆ ಹಸಿರು ಮೆಣ್ಸಿಕಾಯಿನೂ ಕೊಟ್ಟು ಕಳಿಸಿದ್ರು. ಹೊಲದಲ್ಲಿ ಬೆಳೆದಿರೋ ಅಂಥದ್ದನ್ನ. ಅದು ಹಸಿರು ಮೆಣ್ಸಿಕಾಯಿ ಎಲ್ಲ ಕೆಂಪು ಮೆಣ್ಸಿನ್ಕಾಯಿ ಆಗಿದೆ. ನಾನು ಯಾವಾಗಲೂ ಹಸಿರು ಮೆಣ್ಸಿಕಾಯಿ ತಂದರೂ ಕೂಡ ಈ ಥರ ಕೆಂಪು ಮೆಣ್ಸಿನ್ಕಾಯಿ ಆಗೋಗಿರುತ್ತೆ. ಇದನ್ನು ಒಣಗಿಸಿಟ್ಕೊಂಡ್ರೆ ಈ ಥರ ಆಗುತ್ತೆ. ಬಟ್ ನಾನು ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ. ಬ್ಯಾಡಗಿ ಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀನಿ, ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋ ಜಾಗಕ್ಕೆ. ಇವಾಗ ಇದನ್ನು ಏನು ಮಾಡೋದು? ಈಗ ಇದನ್ನು ಹಸಿರು ಮೆಣ್ಸಿನ್ಕಾಯಿನೆಲ್ಲ ಹಾಯ್ಕೊಂಡು ಈ ಥರ ಕೆಂಪಗಿರೋದನ್ನೆಲ್ಲ ಒಣಗಿಸಿಟ್ಕೋಬೇಕು. ಇಷ್ಟು ಪಾತ್ರೆ ಗುಡ್ಡೆ ಹಾಕೊಂಡಿದ್ದೀನಿ. ಇವಾಗ ಇವನ್ನೆಲ್ಲ ಬೆಳಗಿಡಬೇಕು. ನನಗೆ ಪಾತ್ರೆ ಬೆಳಗಬೇಕಾದ್ರೆ ಒಂದು ಅಭ್ಯಾಸ ಯಾವಾಗಲೂ ಕೂಡ. ಯಾರಿಗಾದ್ರೂ ಫೋನಲ್ಲಿ ಮಾತಾಡ್ಕೊಂಡು ಬೆಳಗಬೇಕು, ಆ ಥರ ಅಭ್ಯಾಸ. ಬೆಳಗ್ಗೆ ಹೊತ್ತು ಪಾತ್ರೆ ಬೆಳ್ಕೊಳ್ಳೋದಾದರೆ ಹಾಗೆ ಮಾಡ್ತೀನಿ, ಸಂಜೆ ಪಾತ್ರೆ ಬೆಳ್ಕೊಳ್ಳೋದಾದರೂ ಹಾಗೆ ಮಾಡ್ತೀನಿ. ಆದರೆ ಇವಾಗ ಯಾರೂ ಇರಲ್ಲ ಫೋನಲ್ಲಿ ಮಾತಾಡೋಕ್ಕೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕವನ ಆಫೀಸ್ಗೆ ಹೋಗಿರ್ತಾಳೆ, ಅವಳ ಕೈಯಲ್ಲಿ ಮಾತಾಡೋದಕ್ಕಾಗಲ್ಲ. ಅಮ್ಮನೂ ಹೊಲದ ಹತ್ರ ಹೋಗಿರ್ತಾರೆ. ಇನ್ನು ಅತ್ತೆ ಬ್ಯುಸಿ ಇರ್ತಾರೆ ಅಂತ ಮಾಡಲ್ಲ. ಅವರು ಫ್ರೀ ಇದ್ದಾಗ ಅವರೇ ಕಾಲ್ ಮಾಡ್ತಾರೆ. ಇಲ್ಲಾಂದರೆ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಕಾಲ್ ಮಾಡಿಲ್ಲ ಅಂದರೆ ನಾನೇ ಸಂಜೆ ಕಾಲ್ ಮಾಡ್ತೀನಿ. ಹಾಗಾಗಿ ಈಗ ನಾನು ಒಬ್ಬಳೇ ಹಿಂಗೆ ಫೋನ್ ನೋಡಿಕೊಂಡೆ ಇಲ್ಲ ಸಾಂಗ್ ಹಿಂಗೆ ಹಾಕ್ಕೊಂಡು ಪಾತ್ರೆನ ತೊಳ್ಕೊಂಡ್ಬಿಡ್ತೀನಿ. ಇಷ್ಟೊಂದು ಪಾತ್ರೆ ಇದೆ. ಇವಾಗ ಇಷ್ಟನ್ನೆಲ್ಲ ನಾನೇ ತೊಳಿಬೇಕು. ಸೊ ನಾನು ಯಾವಾಗಲೇ ಪಾತ್ರೆ ತೊಳಿಬೇಕು ಅಂದರೂ ಕೂಡ ಇಲ್ಲ ಯಾರಿಗಾದ್ರೂ ಫೋನ್ ಮಾಡ್ಕೊಂಡು ಮಾತಾಡ್ಕೊಂಡು ತೊಳಿತೀನಿ, ಇಲ್ಲಾಂದರೆ ಯೂಟ್ಯೂಬ್ ನೋಡಿಕೊಂಡು ಅಥವಾ ಸಾಂಗ್ ಹಾಕ್ಕೊಂಡು ತೊಳಿತೀನಿ. ಇವಾಗ ಫೋನಲ್ಲಿ ಮಾತಾಡೋದಕ್ಕೆ ಯಾರೂ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಯಾರೂ ಸಿಗಲ್ಲ, ಎಲ್ಲರೂ ಕೂಡ ಬ್ಯುಸಿ. ನಾನು ಒಬ್ಬಳೇ ಸೋಬೇರಿ ಸಿದ್ದಿ.
ಕವನ ಆಫೀಸ್ಗೆ ಹೋಗಿರ್ತಾಳೆ, ಅಮ್ಮ ಹೊಲ್ದ ಹತ್ರ ಹೋಗಿರ್ತಾರೆ, ಅತ್ತೆ ಇನ್ನೇನು ಹಳ್ಳಿ ಕಡೆ ಆದಮೇಲೆ ದನ ಕರ ಕೆಲಸ ಇದ್ದೇ ಇರ್ತಾವಲ್ವ ಅಲ್ಲಿಗೆ ಹೋಗಿರ್ತಾರೆ. ಅತ್ತೆ ಏನಾದ್ರು ಫ್ರೀ ಇದ್ದರು ಅಂದರೆ ಅವ್ರು ಕಾಲ್ ಮಾಡ್ತಾರೆ, ಇಲ್ಲಾಂದರೆ ಅವರು ಸಂಜೆವರೆಗೂ ವೆಯ್ಟ್ ಮಾಡ್ತೀನಿ, ಮಾಡಲಿಲ್ಲ ಅಂದರೆ ನಾನೇ ಮಾಡ್ತೀನಿ. ಇನ್ನು ಅಮ್ಮ ಕವನನೂ ಕೂಡ ಅಷ್ಟೇ, ಬೆಳಗ್ಗೆ ಒಂದು ಸಲ ಮಾಡ್ತಾರೆ, ಸಂಜೆ ಒಂದು ಸಲ ಮಾಡ್ತಾರೆ. ಬೆಳಿಗ್ಗೆ ಅವರಿಗೆ ಮಂಗಳವಾರ ಮತ್ತು ಶುಕ್ರವಾರ ಪೂಜೆ ಇರೋದ್ರಿಂದ ಅವೆರಡು ದಿನ ಅವ್ರು ಬೆಳಗ್ಗೆ ಮಾಡಲ್ಲ, ಸಂಜೆ ಮಾಡ್ತಾರೆ. ಇನ್ನು ಅತ್ತೆ ಅಂತೂ ಡೈಲಿ ಯಾವತ್ತೂ ಮಿಸ್ಸೇ ಮಾಡಲ್ಲ, ಅತ್ತೆ ಡೈಲಿ ಕಾಲ್ ಮಾಡ್ತಾರೆ. ಇವಾಗ ನನ್ನ ಹತ್ರ ಫೋನಲ್ಲಿ ಮಾತಾಡ್ಕೊಂಡು ಇರ್ತಾರೆ, ಅದಕ್ಕೆ ಯಾರೂ ಇಲ್ಲ, ನನ್ನ ಕೆಲಸ ನಾನು ಈಗ ಒಬ್ಬಳೇ ಮಾಡ್ಕೋಬೇಕು. ಸೊ ಸಾಂಗ್ ಹಾಕ್ಕೊಂಡು ಪಟಾಪಟ ಪಾತ್ರೆ ಮುಗಿಸ್ಬಿಡ್ತೀನಿ. ಎಷ್ಟೇ ಮುಗಿಸಿದ್ರು ಕೂಡ ಅಡುಗೆ ಮನೆ ಕೆಲಸ ಮುಗಿಯೋದೇ ಇಲ್ಲ. ಇನ್ನೂ ಒಂಚೂರು ಬಟ್ಟೆಲೆಲ್ಲ ಒರೆಸ್ಕೋಬೇಕು. ಪಾತ್ರೆ ಎಲ್ಲ ತೊಳ್ಕೊಂಡು ಪಾತ್ರೆ ಜೋಡಿಸ್ಕೊಂಡು ಆಮೇಲೆ ಬಟ್ಟೆ ಒರೆಸ್ಕೊಳ್ಳೋಣ ಅಂಥೇಳಿ ಮೊದಲು ಪಾತ್ರೆ ತೊಳ್ಕೊಬಿಡ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ, ಬಟ್ ಯಾಕೋ ಗೊತ್ತಿಲ್ಲ ಚಟಪಟ ಆಗಿದೆ, ಬಟ್ ಚೆನ್ನಾಗಿ ಕಾಣಿಸ್ತಿದೆ. ಮನೆ ಕೆಲಸ ಎಲ್ಲ ಮುಗೀತು, ರೂಮು ಕ್ಲೀನ್ ಆಯಿತು. ಇನ್ನು ಅಡುಗೆ ಮನೆಯೂ ಕಷ್ಟಪಟ್ಟು ಕ್ಲೀನ್ ಮಾಡಿದೆ. ಹಾಗೆ ನಾನು ನೀಟಾಗಿ ತಲೆಗೆ ಎಣ್ಣೆ ಹಚ್ಕೊಂಡು ಕ್ಲೀನ್ ಆದೆ. ಇವಾಗ ಒಂದು ಈರುಳ್ಳಿ ದೋಸೆ ಮಾಡ್ಕೊಂಡು ತಿಂದುಬಿಟ್ರೆ ಬೆಳಗಿನ ಕೆಲಸ ಎಲ್ಲ ಮುಕ್ತಾಯ. ಸೊ ಇವಾಗ ತಿಂಡಿ ಮಾಡ್ಕೊಂಡು ತಿನ್ನೋಣ. ಮನೆ ಕೆಲಸನೆಲ್ಲ ಮುಗಿಸಿ ಹಾಗೆ ಬಂಕಾಗಿ ಅಂದರೆ ಕ್ರೀಮ್ ಎಲ್ಲ ಹಚ್ಕೊಂಡೆಲ್ಲ ರೆಡಿ ಆಗಲಿಲ್ಲ. ಹಾಗೆ ತಲೆಗೆ ನೀಟಾಗಿ ಎಣ್ಣೆನ ಹಚ್ಕೊಂಡು ಮುಖ ತೊಳ್ಕೊಂಡು ರೆಡಿಯಾಗಿ, ಸೊ ನನಗೆ ಯಾವ ಥರ ಬೇಕೋ ಆ ಥರ ನಾನು ತಿಂಡಿನ ಮಾಡ್ಕೊಳ್ತೀನಿ. ದೋಸೆ ಹಿಟ್ಟಿದ್ದಿದ್ದ ದಿನ ಈರುಳ್ಳಿ ದೋಸೆ ಬೇಕು ಅಂದರೆ ಈರುಳ್ಳಿ ದೋಸೆ, ಇಲ್ಲ ಖಾಲಿ ದೋಸೆ, ಇಲ್ಲಾಂದರೆ ಬೆಣ್ಣೆ ದೋಸೆ, ಈ ಥರ ಯಾವುದಾದ್ರೂ ಹಾಕ್ಕೊಳ್ತೀನಿ. ಇವತ್ತು ನನಗೆ ಈರುಳ್ಳಿ ದೋಸೆ ಮೇಲೆ ಆಸೆ ಆಗಿತ್ತು, ಹಾಗಾಗಿ ಈರುಳ್ಳಿ ದೋಸೆನೂ ಕೂಡ ಮಾಡಿಕೊಂಡೆ. ಸೊ ಅದಾದಮೇಲೆ ಹಾಗೆ ಒಂದು ಸಿಂಪಲಾಗಿ ಒಂದು ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ದೋಸೆ ಹಿಟ್ಟಂತೂ ತುಂಬ ಚೆನ್ನಾಗಾಗಿತ್ತು. ನಾನು ತಿಂಡಿ ತಿನ್ನೋದ್ರೊಳಗಡೆ ಮಧ್ಯಾಹ್ನ 12 ಗಂಟೆ ಆಗಿತ್ತು, ಹಾಗಾಗಿ 2 ದೋಸೆ ಅಷ್ಟೇ ತಿಂತಾಯಿದ್ದೀನಿ. ಇದು ಈರುಳ್ಳಿ ದೋಸೆ ಹಾಕ್ಕೊಂಡಿದ್ದೀನಿ ಒಂದು, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನನಗೆ ದೋಸೆನ ಈ ಥರ ಮತ್ತು ದಪ್ಪದಾಗಿ ಹಾಕ್ಕೊಂಡು ತುಪ್ಪ ಅಲ್ಲ ಬೆಣ್ಣೆನ ಹಾಕ್ಕೊಂಡು ತಿನ್ನೋದು ಅಂದರೆ ತುಂಬಾ ಇಷ್ಟ. ಈ ಥರ ಈರುಳ್ಳಿ ದೋಸೆ ಮಾಡಿಕೊಂಡು ಪಕ್ಕಕ್ಕೆ ಒಂದು ಸ್ವಲ್ಪ ಕಾಯಿ ಚಟ್ನಿ ಇದ್ದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇಷ್ಟೋವರೆಗೂ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ. ಇವಾಗ ಒಂದು ಕಾಲ್ ಬಂದಿತ್ತು ಮಿಂತ್ರದಿಂದ, ಮ್ಯಾಮ್ ಆರ್ಡರ್ ಇದೆ ಅಂತ. ನನಗೇನು ಆರ್ಡ್ರ್ ಮಾಡಿದ್ದೀನಿ ಅನ್ನೋದೇ ಗೊತ್ತಿಲ್ಲ, ಅಮೌಂಟ್ ಕಟ್ಟಿದ್ದೀನ ಇಲ್ವಾ ಅನ್ನೋದು ಗೊತ್ತಿಲ್ಲ, ಏನು ಮಾಡಿದ್ದೆ ಅಂತಲೂ ಗೊತ್ತಿಲ್ಲ, ಏನು ಮಾಡಿದ್ದೀನೋ ಏನೋ, ಯಾವ ಪ್ರಾಡಕ್ಟ್ ಮಾಡಿದ್ದೀನೋ ಗೊತ್ತಿಲ್ಲ. ಇವಾಗ ಹೋಗಿ ನೋಡಬೇಕು ಏನು ಮಾಡಿದ್ದೀನಿ ಅಂತ. ಸೊ ಅವ್ರು ಬಂದಾಗ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಚೆಕ್ ಮಾಡಿದ್ದ ಆರ್ಡ್ರು ಬಂದೈತೆ, ಮತ್ತು ಇನ್ನೇನು ಮಾಡಿದ್ದೆ ಅನ್ನೋದೇ ನೆನಪಾಗ್ತಿಲ್ಲ ನನಗೆ. ಮಿಂತ್ರದಿಂದ ಏನು ಮಾಡಿರಲಿಲ್ಲ, ನೋಡೋಣ ಬಂದಮೇಲೆ ಏನು ಮಾಡಿದ್ದೆ ಅಂತ. ಈ ಬ್ಯಾಗ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ, ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಹೀಗೆ ಸ್ಕ್ರಾಲ್ ಮಾಡಬೇಕಾದ್ರೆ ಈ ಬ್ಯಾಗ್ ಕಂಡಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ಆರ್ಡ್ರ್ ಮಾಡಿದ್ದೆ. ಅಮೌಂಟು 235 ಏನೋ ಇತ್ತು, ಅದಕ್ಕೆ ಆರ್ಡ್ರ್ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿದೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ. ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಕೈಯಲ್ಲಿ ಮೊಬೈಲ್ನ ಇಟ್ಕೊಂಡು ಕ್ಯಾರಿ ಮಾಡೋಕ್ಕಾಗಲ್ಲ, ಅಮೌಂಟು ಮೊಬೈಲೆಲ್ಲ ಒಂದು ಬ್ಯಾಗ್ ಒಳಗಡೆ ಹಾಕಿದರೂ ಕೂಡ ಪದೇ ತೆಗಿಬೇಕಾಗುತ್ತೆ. ಹಾಗಾಗಿ ಸೈಡ್ ಲೆಂತ್ ಬ್ಯಾಗ್ ಥರ ಇರಲಿ ಅಂತ ಆರ್ಡ್ರ್ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಬಂದಿದೆ, ವರ್ತಿದೆ, ಕೊಟ್ಟಿರೋ ಅಮೌಂಟ್ಗೆ ಚೆನ್ನಾಗಿದೆ. ತುಂಬ ಎಷ್ಟು ಕವರ್ ತುಂಬಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಎಲ್ಲಿ ತರ್ತಾರೋ ಈ ಥರ ಕವರ್ನೆಲ್ಲ ಅತ್ಲಾಗಿ, ಬಟ್ ಬ್ಯಾಗ್ ಚೆನ್ನಾಗಿದೆ. ತೊಳ್ಕೊಂಡು ತಲೆ ಬಾಚ್ಕೊಂಡು ಟೀ ಕುಡಿಯೋಣ ಅಂತ ಹೋಗ್ತಿದ್ದೆ, ಅಷ್ಟರೊಳಗಡೆ ಕಾಲ್ ಮಾಡಿದ್ರು. ಇವಾಗ ಟೀ ಮಾಡ್ಕೋಬೇಕು. ನಾನು ಒಂದು ಕ್ಲಾತ್ನ ಆರ್ಡ್ರ್ ಮಾಡಿದ್ದೆ, ಅದು ಅಂತ ಅಂದ್ಕೊಂಡು ಹೋದೆ, ಬಟ್ ಬ್ಯಾಗ್ ತುಂಬಾ ಚೆನ್ನಾಗಿದೆ. ಬ್ಯಾಗ್ ಕೊಡ್ಬೋದು ಅಷ್ಟನ್ನು, ಅದು ಆಫರ್ ಅನಿಸುತ್ತೆ ನನಗೆ, ಚೆನ್ನಾಗಿದೆ. ನಾನು ಯಾವಾಗಲೇ ಸಂಜೆ ಹೊತ್ತು ಕಾಫಿ ಕುಡಿಬೇಕಾದ್ರೆ ಅಥವಾ ಅಡುಗೆ ಮಾಡೋ ಕೆಲಸ ಇದ್ದರೆ ನಾನಂತೂ ಮೊದಲು ಮನೆಯವ್ರಿಗೆ ಕಾಲ್ ಮಾಡ್ತೀನಿ. ನನಗೆ ಕಾಫಿ ಕುಡ್ಕೊಂಡು ಕೆಲಸ ಮಾಡಿಕೊಂಡು ಅವ್ರ ಕೈಲಿ ಮಾತಾಡಿಕೊಂಡು ಕೆಲಸ ಮಾಡಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ, ಹಾಗೆ ಕೆಲಸ ಆಗಿದ್ದು ಕೂಡ ಗೊತ್ತಾಗಲ್ಲ. ಹಾಗಾಗಿ ಅವ್ರ ಹತ್ರ ಕಾಲ್ ಮಾಡ್ಕೊಂಡು ಮಾತಾಡ್ಕೊಂಡು ಕೆಲಸನ ಮಾಡ್ಕೊಳ್ತೀನಿ. ಇಲ್ಲಿ ಇವತ್ತು ಸಾಂಬಾರು ಮಾಡಬೇಕಾಗಿತ್ತು, ಹಾಗಾಗಿ ತೊಗರಿಕಾಯಿನ ತಂದಿದ್ದೆ. ಈ ಸೀಸನಲ್ಲೂ ತೊಗರಿಕಾಯಿ ಸಿಗ್ತಾವ ಅಂತ ನಮ್ಮ ಅತ್ತೆ ಕೇಳಿದರು. ಅವ್ರು ಯಾಕೆ ಕೇಳಿದರು ಅಂತ ಹೇಳ್ಬಿಟ್ಟು ನನಗೆ ತೊಗರಿಕಾಯಿನ ಸುಲಿದಾದ್ಮೇಲೆ ಗೊತ್ತಾಗಿದ್ದು. ನಮ್ಮನೆಯವ್ರು ಬಂದು ಬ್ಯಾಗ್ ಇಟ್ಟು ಮತ್ತೆ ಡ್ಯೂಟಿಗೆ ಏನೋ ಡ್ಯೂಟಿ ಟ್ರಿಪ್ ಎಂಡ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೋದರು.
ಸ್ಕೂಟಿ ತಗೊಂಡು ನಾನು ಅಡುಗೆ ಮಾಡಿ ಸಾಂಬಾರೆಲ್ಲ ಮಾಡಾಯಿತು. ಇಷ್ಟು ಪಾತ್ರೆ ಬಿದ್ದಿತ್ತು. ಅವ್ರ ಬಾಕ್ಸ್ನ ಕೂಡ ತಗೊಂಡು ಬೆಳಗಿಟ್ಕೊಂಡೆ. ಇನ್ನು ದೋಸೆ ಹಿಟ್ಟು ತುಂಬಾ ಇತ್ತು, ಎಸೆಯೋಕ್ಕಂತೂ ನಿಜವಾಗ್ಲೂ ಮನಸ್ಸು ಬರೋಲ್ಲ. ಅಣ್ಣ ಮನೆಗೆ ಕೊಟ್ಟು ಕಳಿಸ್ದೆ. ನಮ್ಮ ಮನೇಲಿ ಫ್ರಿಜ್ ಇಲ್ಲ, ಸುಮ್ಮನೆ ಇಟ್ಕೊಂಡ್ರು ಹುಳಿ ಬಂದೋಗುತ್ತೆ. ಇನ್ನು ತಿಂದರೆ ನಾನು ಒಬ್ಬಳೇ ತಿನ್ನಬೇಕು, ನಮ್ಮ ಮನೆಯವ್ರು ತಿನ್ನಲ್ಲ, ಹಾಗಾಗಿ ಅವ್ರ ಮನೆಗೆ ಕೊಟ್ಟು ಕಳಿಸ್ದೆ. ಇನ್ನು ಸಾಂಬಾರು ಆಗಿದೆ, ರೈಸು ಆಗಿದೆ, ಇನ್ನು ಮುದ್ದೆ ಒಂದು ಮಾಡಬೇಕು. ನಮ್ಮ ಮನೆಯವ್ರು ಊಟಕ್ಕೆ ಬಂದಾಗ ಮುದ್ದೆನ ಮಾಡ್ಕೊಳ್ತೀನಿ. ನಮ್ಮ ಮನೆಯವರು ಡ್ಯೂಟಿನ ಮುಗಿಸ್ಕೊಂಡು ಬಂದಾದಮೇಲೆ ಅವರು ಊಟನ ಮುಗಿಸಿ ಅವ್ರಿಗೂ ಕೂಡ ಊಟ ಎಲ್ಲ ಹಾಕ್ಕೊಟ್ಟು ಅವ್ರು ತಿಂದಿದ್ದ ಪಾತ್ರೆನೆಲ್ಲ ಬೆಳಗಿಟ್ಕೊಂಡೆ. ಅದಾದಮೇಲೆ ಕೊನೆಯಲ್ಲಿ ನಾನು ಊಟಕ್ಕೆ ಕೂತ್ಕೊಂಡೆ. ಮುದ್ದೆ ತೊಗರಿಕಾಳು ಸಾಂಬಾರು ಮಾಡ್ಕೊಂಡಿದ್ದೆ. ಸಾಂಬಾರಂತೂ ತುಂಬಾ ಚೆನ್ನಾಗಾಗಿತ್ತು. ಮುದ್ದೆನೂ ಕೂಡ ಯಾವಾಗಲೂ ಚೆನ್ನಾಗೇ ಆಗಿರುತ್ತೆ ಅಲ್ವಾ. ನನ್ನ ಊಟನ ಮುಗಿಸ್ಕೊಳ್ಳೋದ್ರೊಳಗಡೆ ಟೈಮು 11:30 ಆಗಿತ್ತು. ಊಟನ ಮುಗಿಸ್ಕೊಂಡು ಮುದ್ದೆ ತಪ್ಪಲಿ ಏನಿರುತ್ತೆ ಅದನ್ನು ಕೂಡ ನೀರಿಗೆ ಹಾಕಿ ನೆನೆಹಾಕಿ ಹಾಗೆ ಮನೆಯನ್ನೆಲ್ಲ ಒಂದು ಸಲ ನೀಟಾಗಿ ಕ್ಲೀನ್ ಮಾಡ್ಕೊಬಿಡ್ತೀನಿ. ಅಡುಗೆ ಮನೇನ ಮತ್ತೆ ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಲ್ವಾ. ಎಲ್ಲ ಚೆಕ್ ಮಾಡಿಕೊಂಡು ಲೈಟ್ ಆಫ್ ಮಾಡ್ಕೊಂಡು ಬಂದೆ. ಈ ವೆದರಲ್ಲಂತೂ ಮನೆ ಒಳಗಡೆ ಅಂತೂ ಇರೋದು ತುಂಬಾ ಕಷ್ಟ. ನನಗಂತೂ ಸಡನ್ನಾಗಿ ಹೋಗಿ ಫ್ಯಾನ್ ಗಾಳಿಯಲ್ಲಿ ಮಲಗೋದಕ್ಕಾಗಲ್ಲ. ಅದಕ್ಕೋಸ್ಕರ 5ರಿಂದ 10 ನಿಮಿಷ ಆಚೆ ಕಡೆ ಟೈಮ್ನ ಸ್ಪೆಂಡ್ ಮಾಡ್ತೀನಿ. ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇರುತ್ತೆ, ತಂಪಾಗ್ತಾ ಇರುತ್ತೆ. ಹಾಗಾಗಿ ಆಚೆ ಕಡೆ ನಾನು ಆಚೆ ಕಡೆ ನಿಲ್ಲೋ ಟೈಮಲ್ಲಿ ಒಬ್ಬರು ಕೂಡ ಇರೋದಿಲ್ಲ. ಬರೀ ಬೆಂಗಳೂರನ್ನ ಆ ಟೈಮಲ್ಲಿ ನೋಡಿದಾಗ ಮೋಡದಲ್ಲಿ ಸ್ಟಾರ್ಸ್ನ ನೋಡ್ದಂಗೆ ಆಗ್ತಾ ಇರುತ್ತೆ. ಎಲ್ಲಿ ನೋಡಿದ್ರು ಬರೀ ಲೈಟೇ ಕಾಣಿಸ್ತಾ ಇರುತ್ತೆ. ಇಷ್ಟು ಕೂಡ ಡೈಲಿ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಲಾಟ್ಸ್ ಆಫ್ ಲವ್.